ಹಾಯ್ ಎಲ್ರಿಗೂ ನಮಸ್ಕಾರ. ನಾನು ಸುಷ್ಮಾ. ನಾನಿವತ್ತು ನನ್ನ ಸ್ಟೈಲಲ್ಲಿ ಬೇಳೆ ಸಾಂಬಾರು ಹೇಗೆ ಮಾಡ್ತೀನಿ ಅನ್ನೋದನ್ನು ತೋರಿಸ್ತಾ ಇದ್ದೀನಿ. ನಾನಿಲ್ಲಿ ಒಂದು ಮುಷ್ಟಿಯಷ್ಟು ಬೇಳೆನ ತೊಗೊಂಡಿದ್ದೀನಿ, ತೊಗರಿ ಬೇಳೆ. ಒಂದೇ ಹೊತ್ತಿಗೆ ಮಾಡೋದ್ರಿಂದ ನಾನು ಸ್ವಲ್ಪನೇ ಮಾಡ್ತಾಯಿದ್ದೀನಿ. ನೀವು ಮೊದಲೇ ಪ್ಲ್ಯಾನ್ ಮಾಡ್ಕೊಂಡಿದ್ರೆ ಒಂದು ಹಾಫ್ ಆನ್ ಅವರ್ ನೆನೆ ಹಾಕ್ಬಿಟ್ಟು ಆಮೇಲೆ ಮಾಡಿ, ಬೇಗನೂ ಆಗುತ್ತೆ. ಅದು ಹಾಗೆ ರುಚಿ ಕೂಡ ಸ್ವಲ್ಪ ಚೇಂಜಾಗಿ ಸಿಗುತ್ತೆ ನಿಮಗೆ. ನಾನಿಲ್ಲಿ ಕ್ವಿಕ್ಕಾಗಿ ಮಾಡೋದ್ರಿಂದ ಹಾಗೇ ಮಾಡ್ತಾಯಿದ್ದೀನಿ. ನಾನಿಲ್ಲಿ ಕುಕ್ಕರಲ್ಲಿ 1 ಟೊಮೆಟೊ ಮತ್ತು 1 ಈರುಳ್ಳಿನ ಹಾಕ್ಕೊಂಡಿದ್ದೀನಿ. ನಾನು ಒಂದೇ ಹೊತ್ತಿಗೆ ಮಾಡ್ತಾಯಿದ್ದೀನಿ, ಹಾಗಾಗಿ ಸ್ವಲ್ಪನೇ ಮಾಡ್ತಾಯಿದ್ದೀನಿ. ನಾನಿಲ್ಲಿ ಬೇಳೆನ ಚೆನ್ನಾಗಿ ತೊಳ್ಕೊಳ್ತಾ ಇದ್ದೀನಿ. ನಾನಿಲ್ಲಿ ಯಾವುದೇ ರೀತಿ ಹಸಿಮೆಣಸು, ಕರಿಬೇವು ಯಾವುದನ್ನು ಸಹ ಬಳಸಿಲ್ಲ, ಹುಣಸೆ ಹಣ್ಣು ಸಹ ಬಳಸಿಲ್ಲ. ನಾನಿಲ್ಲಿ ಕುಕ್ಕರಲ್ಲಿ ಬೇಳೆ ಸಹ ಹಾಕ್ಕೊಳ್ತಾ ಇದ್ದೀನಿ. ಇದಕ್ಕೆ ನಾನು ಎಷ್ಟು ಬೇಕಾಗುತ್ತೋ ಅಷ್ಟು ನೋಡಿ ನೀರನ್ನು ಹಾಕ್ಕೊಳ್ತಾ ಇದ್ದೀನಿ. ಇದ್ರ ಜೊತೆಗೆ ಸ್ವಲ್ಪ ಅರಿಶಿನ ಪುಡಿ ಹಾಕ್ಕೊಳ್ತಾ ಇದ್ದೀನಿ. ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ. ಸಾಂಬಾರು ಪುಡಿ ಸಹ ನಾನು 1 ಸ್ಪೂನಷ್ಟು ಅಷ್ಟೇ ಯೂಸ್ ಮಾಡ್ತಾಯಿದ್ದೀನಿ. ನಾನಿಲ್ಲಿ ದಾಲ್ ರೀತಿ ಮಾಡೋದ್ರಿಂದ ನಾನು ಹುಣಸೆಹಣ್ಣು ಎಲ್ಲ ಏನೂ ಬಳಸ್ತಾ ಇಲ್ಲ. ಇದಕ್ಕೆ 1 ಹಿಡಿಯಷ್ಟು ಬೆಳ್ಳುಳ್ಳಿ ಬಳಸ್ತಾ ಇದ್ದೀನಿ. ನೀವು ಬೆಳ್ಳುಳ್ಳಿ ಮತ್ತು ಟೊಮೆಟೊನ ಎಷ್ಟು ಜಾಸ್ತಿ ಯೂಸ್ ಮಾಡ್ತೀರೋ ಅಷ್ಟು ರುಚಿಯಾಗಿ ಬರುತ್ತೆ ಸಾಂಬಾರು. ಇಲ್ಲಿ ಸ್ವಲ್ಪ ಜೀರಿಗೆ ಹಾಕ್ತಾ ಇದ್ದೀನಿ. ನೀವು ಬೇಕಾದರೆ ಜೀರಿಗೆ ಪುಡಿ ಸಹ ಹಾಕ್ಬೋದು. ಕೊತ್ತಂಬರಿ ಸೊಪ್ಪು ಹಾಕ್ತಾ ಇದ್ದೀನಿ. ಹಾಗೆ ಸ್ವಲ್ಪ ಖಾರದ ಪುಡಿ ಹಾಕ್ತಾ ಇದ್ದೀನಿ. ನನಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಂಡಿದ್ದೀನಿ. ನೀವು ಅದ್ರ ಬದಲಾಗಿ ನೀವು ಹಸಿಮೆಣಸು ಸಹ ಯೂಸ್ ಮಾಡ್ಬೋದು. ಅದಕ್ಕೆ ಬೇಕಾದಷ್ಟು ಸ್ವಲ್ಪ ಉಪ್ಪು ಹಾಕ್ಕೊಳ್ತಾ ಇದ್ದೀನಿ. ನಾನು ಇದೆಲ್ಲದನ್ನು ಹಾಕ್ಕೊಂಡು ಮಿಕ್ಸ್ ಮಾಡಿ ಒಂದೇ ಸಲ ವಿಷಲ್ ಹಾಕಿಸ್ಬಿಡ್ತೀನಿ. ಸ್ವಲ್ಪ ಎಣ್ಣೆನ ಸಹ ಆ್ಯಡ್ ಮಾಡ್ತಾ ಇದ್ದೀನಿ ನಾನಿಲ್ಲಿ. ಎಣ್ಣೆ ಮತ್ತು ಅರಶಿನದಿಂದ ಸ್ವಲ್ಪ ಬೇಳೆ ಬೇಗ ಬೇಯುತ್ತೆ. ನೋಡಿ, ನಾನಿಲ್ಲಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಹಾಗೇನೂ ಹಾಕ್ಬೋದು. ನನ್ನ ಸಮಾಧಾನಕ್ಕೆ ನಾನು ಮಿಕ್ಸ್ ಮಾಡ್ತಾ ಇದ್ದೀನಿ ಅಷ್ಟೇ. ನೋಡಿ, ನಾನಿಲ್ಲಿ ಎಣ್ಣೆನ ಹಾಕ್ಕೊಂಡೆ. ಇಷ್ಟೇ, ನಾನು 3 ವಿಷಲ್ ಕೂಗಿಸಿದ್ದೀನಿ. ನೀವು ಬೇಳೆನ ಮುಂಚೆನೇ ನೆನೆ ಹಾಕಿದ್ರಿ ಅಂತ ಅಂದರೆ ನೀವು 2 ವಿಷಲ್ ಕೂಗಿಸಿದ್ರೆ ಸಾಕು. ನಾನಿಲ್ಲಿ 3ರಿಂದ 4 ವಿಷಲ್ ಕೂಗಿಸಿದ್ದೀನಿ. ನಂತರ ಇದನ್ನು ಮ್ಯಾಶ್ ಮಾಡ್ಕೊಳ್ತಾ ಇದ್ದೀನಿ. ಇಲ್ಲಿ ನಿಮಗೆ ಮ್ಯಾಶ್ ಮಾಡೋಷ್ಟು ಟೈಮ್ ಇಲ್ಲ ಅಂತಂದರೆ ನೀವು 5 ವಿಷಲ್ವರೆಗೂ ಕೂಗಿಸ್ಕೋಬೋದು. ಅದೇ ಮೆತ್ತಗೆ ಬೆಂದಿರುತ್ತೆ. ನಾನಿಲ್ಲಿ 3-4 ವಿಷಲ್ ಹಾಕ್ಸಿರೋದ್ರಿಂದ ನಾನು ತೆಗೆದ್ಬಿಟ್ಟು ಮ್ಯಾಶ್ ಮಾಡಿಕೊಂಡೆ. ಇಲ್ಲಿ ಒಗ್ಗರಣೆ ಅಂತ ನಾನು ಏನೂ ಹಾಕಿಲ್ಲ, ಜಸ್ಟ್ ಸಾಸಿವೆ ಒಗ್ಗರಣೆ ಕೊಟ್ಟಿದ್ದೀನಿ ಅಷ್ಟೇ. ಇಷ್ಟು ಒಗ್ಗರಣೆ ಹಾಕಿ ಒಂದೇ ಒಂದು ಕುದಿ ಬರೋವರೆಗೂ ಸಾಂಬಾರನ್ನ ಕುದಿಸಿದ್ದೀನಿ. ಈ ಮೆಥಡಲ್ಲಿ ನೀವು ಒಮ್ಮೆ ಟ್ರೈ ಮಾಡಿ ನೋಡಿ, ಟೇಸ್ಟ್ ಹೇಗಿದೆ ಅಂತ ನೀವೇ ಹೇಳಿ. ನನಗಂತೂ ತುಂಬ ಇಷ್ಟ ಆಗುತ್ತೆ ಈ ರೀತಿ ಮಾಡ್ಕೊಳ್ಳೋದ್ರಿಂದ. ನಿಮಗೂ ಇಷ್ಟ ಆಗುತ್ತೆ ಅಂತ ಅಂದ್ಕೊಳ್ತೀನಿ. ನೀವು ಒಂದ್ಸಲ ಟ್ರೈ ಮಾಡಿ ನೋಡಿ. ಇಲ್ಲಿ ಸಾಂಬಾರು ಕುದಿ ಬಂದಿದೆ. ನಾನು ಜಸ್ಟ್ ಒಂದೇ ಒಂದು ಕುದಿ ಅಷ್ಟೇ. ಇದು ತುಂಬ ಸಿಂಪಲ್ ಮೆಥಡು. ನೀವು ಒಮ್ಮೆ ಟ್ರೈ ಮಾಡಿ. ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀವಿ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ ಅಂತ ಕೇಳ್ಕೊತೀನಿ. ವಿಡಿಯೋ ನೋಡಿದ್ದಕ್ಕಾಗಿ ಥ್ಯಾಂಕ್ ಯು. ಎಲ್ರಿಗೂ ಬಾಯ್ ಬಾಯ್.